ಇದರಿಂದ ಈ ಸ್ನಾನವನ್ನು ಮಾಡತಕ್ಕಂಥದ್ದು ತುಂಬ ಮುಖ್ಯ. ನೀವು ತಣ್ಣೀರಿನ ಸ್ನಾನವೇ ಶ್ರೇಷ್ಠವಾಗಿರತಕ್ಕಂಥದ್ದು. ಅನಾರೋಗ್ಯದ ಸಮಸ್ಯೆ ಇದ್ದರೆ ಬಿಸಿ ನೀರಿನ ಸ್ನಾನವನ್ನು ಮಾಡಬಹುದು. ಅದು ಮನೆಯಲ್ಲಿ ಸ್ನಾನ ಮಾಡುವುದಕ್ಕಿಂತ ಬಾವಿಯಲ್ಲಿ ಮಾಡತಕ್ಕಂಥದ್ದು ಶ್ರೇಷ್ಠ. ಬಾವಿಯ ಸ್ನಾನಕ್ಕಿಂತ ಸರೋವರದ ಸ್ನಾನ ಶ್ರೇಷ್ಠ. ಸರೋವರದ ಕೆರೆ ಸ್ನಾನಕ್ಕಿಂತ ನದಿಯಲ್ಲಿ ಸ್ನಾನವನ್ನು ಮಾಡತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು. ಆ ನದಿ ಸ್ನಾನದಲ್ಲಿಯೂ ಕೂಡ ಸಂಗಮ ಸ್ಥಳ, 2-3 ತ್ರಿವೇಣಿ ಸಂಗಮ, ಈ ರೀತಿಯಾದಂತಹ ಸಂಗಮ ಸ್ಥಳದಲ್ಲಿ ನೀವು ಮಾಡತಕ್ಕಂತಹ ಸ್ನಾನ ಏನಿದೆ ಮಕರ ಸಂಕ್ರಮಣದಲ್ಲಿ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಆ ಸ್ನಾನಕ್ಕಿಂತ ಸಮುದ್ರ ಸ್ನಾನ ಅನ್ನತಕ್ಕಂಥದ್ದು ಉತ್ಕೃಷ್ಟವಾಗಿರತಕ್ಕಂತಹ ತೀರ್ಥ ಸ್ನಾನ ಅಂಥೇಳಿ ಹೇಳಿದ್ದಾರೆ. ಯಾರಿಗೆ ಯಾವುದು ಅನುಕೂಲ ಇದೆಯೋ, ಸಮುದ್ರ ತೀರದಲ್ಲಿರ್ತಕ್ಕ ಸಮುದ್ರ ಸ್ನಾನವನ್ನು ಮಾಡ್ತಾರೆ, ನದಿ ತೀರದಲ್ಲಿರ್ತಕ್ಕಂಥ ನದಿ ಸ್ನಾನ ಮಾಡುವುದಕ್ಕೆ ಅವರಿಗೆ ಅನುಕೂಲ ಇರುತ್ತೆ. ಯಾವುದೋ ಅನುಕೂಲ ಇಲ್ಲದೇ ಇರತಕ್ಕಂಥವ್ರು ಮನೆಯಲ್ಲಿ ತಣ್ಣೀರು ಸ್ನಾನವನ್ನು ಮಾಡಿ, ಅದಕ್ಕೂ ಕೂಡ ಮಾಡಲಿಕ್ಕೆ ಆಗದೇ ಇದ್ದರೆ ಬಿಸಿ ನೀರಿನಾದರೂ ಸ್ನಾನವನ್ನು ಮಾಡತಕ್ಕಂಥದ್ದು ಇಲ್ಲಿನ ಮಕರ ಸಂಕ್ರಾಂತಿಯ ಪ್ರಮುಖವಾಗಿರತಕ್ಕಂತಹ ಒಂದು ಕರ್ತವ್ಯ ಅಂಥೇಳಿ ಹೇಳಬಹುದು. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.